ಇನ್ನು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನೇ ಮಾತನಾಡಿರೋದು, ನಾನು ಹೇಳಿದ್ದು ನಿಜ ಅನ್ನುವಂತ ಮಾತನ್ನ ಬಿ.ಆರ್. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿ.ಆರ್. ಪಾಟೀಲ್ ಅವರ ಆಡಿಯೋ ಫೋನ್ನಲ್ಲಿ ಮಾತನಾಡಿರುವಂತಹ ಸಂಭಾಷಣೆ ವೈರಲ್ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನನ್ನ ಗಮನಕ್ಕೆ ಬಂದಿರೋದನ್ನ ನಾನು ಮಾತನಾಡಿದ್ದೀನಿ. ನಾನು 2,000 ಮನೆ ಕೇಳಿದ್ದೆ, ಆಗಿಲ್ಲ. ನನ್ನ ಕ್ಷೇತ್ರದ ಜನರಿಗೆ ಮನೆಯನ್ನು ಕೊಡಿಸುವಂತ ಹಕ್ಕಿದೆ. ಮನೆ ಜಮೀರ್ PA ಬಳಿ ಮಾತನಾಡಿದ್ದೀನಿ. ನಮ್ಮ ಪತ್ರಕ್ಕೆ ಬೆಲೆ ಇಲ್ಲ ಅಂತ ಹೇಳಿದಾಗ ಏನ್ ಮಾಡೋದು ಅಂತ ಕೇಳಿದ್ದಾರೆ. ಯಾರ ಬಳಿಯೂ ಕೂಡ ಭಿಕ್ಷೆ ಬೇಡೋದಿಕ್ಕಾಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರಾಗಿರುವಂತಹ ಬಿ.ಆರ್. ಪಾಟೀಲ್ ಅವರಿದ್ದಾರೆ ಸರ್. ನಿನ್ನೆ ತಾವು ಮಾತನಾಡಿದಂಥ ಒಂದು ಆಡಿಯೋ ವೈರಲ್ ಆಗಿದೆ, ಚರ್ಚೆಗೆ ಒಳಪಟ್ಟಿದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಆರೋಪಕ್ಕೆ ಗುರಿಯಾಗಿದೆ. ನಾನು ಹೇಳಿದ್ದು ನಿಜ ಇದೆ, ನಾನೇ ಮಾತಾಡಿದ್ದು, ನನ್ನ ವಯಸ್ಸೇ ಅದು. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಆ ರೀತಿ ವ್ಯವಸ್ಥೆ ಇದೆ ಸರ್, ದುಡ್ಡು ಕೊಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ವಸತಿ ಬಂದಮೇಲೆ ನಾನು ಮಾತಾಡಿದೆ. ನಾನು ಹುಚ್ಚಿನ ಇದೇ ಕನ್ಸರ್ನ್ ಇದ್ದದನ್ನು ಕೃಷ್ಣ ಬೈರೇಗೌಡರು ಕೂಡ ಸ್ವಂತ ಅವ್ರ ಇಲಾಖೆಯಲ್ಲಿ ನಡೆದ್ರ ಬಗ್ಗೆ ಹೇಳಿದ್ದಾರೆ. ನಾನು ನನ್ನ ಕನ್ಸರ್ನ್ ವ್ಯಕ್ತ ಮಾಡಿದ್ದೀನಿ. ತಾವು ಎಲ್ಲೆಲ್ಲಿ ಕೇಳಿದ್ರಿ ಸರ್? ಎಷ್ಟು ಮನೆ ಕೇಳಿದ್ರಿ? ಯಾಕೆ ಆಗ್ಲಿಲ್ಲ ಅನ್ನೋದಕ್ಕೆ ಕಾರಣ? 2,000 ಮನೆ ಕೇಳಿದ್ದೆ ಮುಂಚೆ. ಸಾಕು ಮೀಟಿಂಗ್ ಶುರು 2,000 ಕೇಳಿದ್ರಿ. ಯಾವುದೋ ಅಪ್ರೂವ್ ಆಗ್ಲಿಲ್ಲ ಸರ್? ಯಾವುದೂ ಆಗಿಲ್ಲ. ಸಚಿವರ ಗಮನಕ್ಕೆ ಏನೋ ತಂದ್ರೆ ಸರ್ ಇದನ್ನು? ಯಾಕೆ ನಾನು ಭಿಕ್ಷೆ ಬೇಡಲ? ನನ್ನ ಹಕ್ಕಿದೆ, ನನ್ನ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸೋಕ್ಕೆ, ಮನೆ ಕೊಡಿಸೋಕ್ಕೆ. ಅದನ್ನು ನಾನು ಪತ್ರ ಬರೆದಿದ್ದೀನಿ, ವೈಯಕ್ತಿಕವಾಗಿ ಮಾತಾಡಿದ್ದೀನಿ. ನಾನು ಮನೆ ಮಂಜೂರು ಮಾಡಲಿಲ್ಲ. ಅದಕ್ಕೆ ನಾನು ಮೊನ್ನೆ ಅವ್ರ PS ಹತ್ರ ಮಾತಾಡಿದ್ದೀನಿ. ನಾನು ತಾವು ಹಿರಿಯರಿದ್ದೀರಿ, ತಮ್ಮ ಇಲ್ಲ ಪತ್ರಗಳಿಗೂ ಈ ರೀತಿ ಕಿಮ್ಮತ್ತಿಲ್ಲ ಅಂದ್ರೆ ಏನರ್ಥ ಸರ್? ಬೆಲೆ ಇಲ್ಲ, ಏನು ಮಾಡೋದು? ಮೀಟಿಂಗ್ ಶುರು ಆಯ್ತು ಬಿಡ್ರಿ. ಇದಿಷ್ಟು ಹಿರಿಯ ಶಾಸಕರಾದಂತಹ ಬಿ.ಆರ್. ಪಾಟೀಲ್ ಅವರ ಮಾತು. ಕ್ಯಾಮ್ರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಸೋನಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.